ಕಲಾ ಚಾವಡಿಯ ಎಲ್ಲ ಸಹೃದಯ ಕಲಾ ಬಳಗಕ್ಕೆ ನನ್ನ ನಮಸ್ಕಾರ ಹಾಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕಲಾ ಚಾವಡಿಯಲ್ಲಿ ಹಿಂದಿನಿಂದಲೂ ಅನೇಕ ಸದಸ್ಯರು ತಮ್ಮ ಪ್ರತಿಭೆಗಳನ್ನು ತೋರಿಸುತ್ತಾ ಬಂದಿದ್ದಾರೆ. ಇವರಲ್ಲಿ ಒಬ್ಬರಾದ ಕವಯಿತ್ರಿ, ಗಾಯಕಿ, ರಾಗ ಸಂಯೋಜಕಿ ಇವತ್ತು ನಮ್ಮನ್ನ ಇದ್ದಾರೆ. ಅವರ ಕವನಗಳಂತೂ ಎಲ್ಲರಿಗೂ ಅಚ್ಚುಮೆಚ್ಚು. ಸರಳ, ಸುಂದರ, ಹಾಸ್ಯ ಮಿಶ್ರಿತ ಕವನಗಳು ಎಷ್ಟೋ ಸದಸ್ಯರ ಬಾಯಲ್ಲಿ ಹಾಡಾಗಿವೆ. ಬರೀ ಕವನಗಳಲ್ಲದೆ ಇವರು ಹಿಂದಿ ಚಲನಚಿತ್ರಗಳು, ಕನ್ನಡ ಚಲನಚಿತ್ರ ಗೀತೆಗಳು, ದೇವರ ನಾಮಗಳು, ಹೀಗೆ ಜನಪದ ಗೀತೆ, ಭಾವಗೀತೆ ಎಲ್ಲ ಪ್ರಕಾರದ ಹಾಡುಗಳನ್ನು ಹಾಡುತ್ತಾ ಬಂದಿದ್ದಾರೆ. ಇವರು ಯಾರು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೇಕಲ್ವಾ? ಇನ್ಯಾರು ಅಲ್ಲ, ಇವರೇ ನನ್ನ ಅಚ್ಚುಮೆಚ್ಚಿನ ಗೆಳತಿ ಶ್ರೀಮತಿ ವಿಂಧ್ಯಾ ನಾಗರಾಜ್ ಅವರು. ಎಷ್ಟೇ ಪ್ರತಿಭೆ ಇದ್ದರೂ ಇವರದು ಸರಳ, ಸೌಜನ್ಯಭರಿತ ವ್ಯಕ್ತಿತ್ವ. ಇನ್ನು ಅವರ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ವಿಂಧ್ಯಾ ಅವರೇ, ನಮಸ್ಕಾರ. ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹಾಗೂ ನಿಮಗೂ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮಸ್ಕಾರ. ಕಲಾ ಚಾವಡಿಗೆ ಚಂದ್ರಿಕಾ ಮೇಡಮ್, ನಿಮಗೂ ಹಾಗೂ ಚಾವಡಿಯ ಎಲ್ಲ ಸದಸ್ಯರಿಗೂ ನನ್ನ ನಮಸ್ಕಾರಗಳು. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಂಥ ಒಂದು ಸುಂದರ ಕಾರ್ಯಕ್ರಮ, ಲವಲವಿಕೆಯ ಲೇಡಿ ಅನ್ನೋ ಕಾರ್ಯಕ್ರಮಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ. ವಿಂಧ್ಯಾ ಅವರೇ, ನೀವು ಎಲ್ಲ ರೀತಿ ಹಾಡುಗಳನ್ನು ತುಂಬಾ ಸರಾಗವಾಗಿ ಹಾಡ್ತೀರಾ. ನಿಮಗೆ ಹೇಗೆ ಇದರಲ್ಲಿ ಆಸಕ್ತಿ ಬಂತು? ನಿಮ್ಮ ಸಂಗೀತದ ಪಯಣ ಹೇಗೆ ಆಯಿತು? ಶಾಸ್ತ್ರೀಯ ಸಂಗೀತ ಏನಾದರೂ ಕಲಿತಿದ್ರೆ ನಿಮ್ಮ ಸಂಗೀತದ ಪಯಣದ ಬಗ್ಗೆ ಕೆಲವು ವಿಷಯಗಳನ್ನ ತಿಳಿಸ್ಕೊಡ್ತೀರಾ? ಕೇಳ್ಕೊಂಡೇ ಬೆಳೆದದ್ದು. ಅದರಲ್ಲಿ ಚಿತ್ರಗೀತೆ ಹಾಗೂ ಭಾವಗೀತೆಗಳೇ ಜಾಸ್ತಿ. ಶಾಸ್ತ್ರೀಯ ಸಂಗೀತ ಅಂತಂದರೆ ನಮ್ಮ ಮನೆ ಎದುರುಗಡೆನೆ ಪಾರ್ಕ್ ಇತ್ತು. ಪಾರ್ಕಲ್ಲಿ ಪ್ರತಿ ವರ್ಷ ಗಣೇಶನ ಕೂರಿಸಿದಾಗ ಒಳ್ಳೊಳ್ಳೆ ಸಂಗೀತದ ಕಾರ್ಯಕ್ರಮ ಇರ್ತಾಯಿತ್ತು, ಆರ್ಕೆಸ್ಟ್ರಾ ಇರ್ತಾಯಿತ್ತು, ಹರಿಕತೆ ಇರ್ತಾಯಿತ್ತು. ಅದನ್ನೆಲ್ಲ ಕೇಳ್ತಾ ಇದ್ದಿದ್ದು. ಬೇಕು ಬೇಡವೋ ಎಲ್ಲ ಕಿವಿಗೆ ಬೀಳ್ತಾನೆ ಇತ್ತು, ಎದುರುಗಡೆನೆ ಮನೆ ಇದ್ದಿದ್ದರಿಂದ. ಹಾಗೆ ಮತ್ತು ಸ್ಕೂಲಲ್ಲಿ ನಮಗೆಲ್ಲ ಈ ಫ್ರೀ ಪೀರಿಯಡ್ ಇದ್ದಾಗ ಹರಟೆ ಹೊಡೆಯೋಕ್ಕೆ, ಅದಕ್ಕೆಲ್ಲ ಗಲಾಟೆ ಮಾಡೋಕ್ಕೆಲ್ಲ ಅವಕಾಶ ಇರ್ತಾ ಇರಲಿಲ್ಲ. ಯಾರಾದರೂ ಒಬ್ರು ಹಾಡು ಹೇಳಿ ಅಥವಾ ಡ್ಯಾನ್ಸ್ ಮಾಡಿ ಆ ಥರ ಏನಾದ್ರು ಹೇಳೋರು, ಅದಕ್ಕೆಲ್ಲ ನನ್ನೇ ಆಯ್ಕೆ ಮಾಡ್ಕೋತಾ ಇದ್ದಿದ್ದು. ಸೊ ಹಾಗಾಗಿ ಹಾಡು ಅದು ಬಂತು. ಸ್ಕೂಲಲ್ಲಿ ಸ್ವಲ್ಪ ಮಟ್ಟಿಗೆ ಶಾಸ್ತ್ರೀಯ ಸಂಗೀತ ಇತ್ತು. ಒಂದು ಪೀರಿಯಡು ಒಂದೊಂದು ಸ್ವಲ್ಪ ಹೇಳ್ಕೊಡೋರು ಯಾವಾಗಲಾರು ಫ್ರೀ ಇದ್ದಾಗ, ಅದಿತ್ತು. ಮತ್ತು ಕಾಲೇಜಲ್ಲೂ ಅದೇ ಮುಂದುವರಿಯಿತು. ಕಾಲೇಜಲ್ಲಿ BT ಪಾರ್ವತಿ ಅಂತ ನಮ್ಮ ಝುವಾಲಜಿ ಟೀಚರು, ಅವರು ಗ್ರೂಪ್ ಸಾಂಗ್ಸ್ನೆಲ್ಲ ಹೇಳ್ಕೊಡ್ತಾ ಇದ್ದಿದ್ದು. ನನ್ನನ್ನು ಅವ್ರ ಸ್ಟೂಡೆಂಟ್ ಆಗಿದ್ದೆ, ಅದು ಏನು ಕಾರಣನೋ ಅಂತ ಗೊತ್ತಿಲ್ಲ, ಅಂತ ನನ್ನನ್ನು ಕಂಪಲ್ಸರಿಯಾಗಿ ಸೇರಿಸ್ಕೊಡ್ತಾಯಿದ್ರು ಅವರು. ಸೇರಿಸ್ಕೊಂಡು ತುಂಬ ಚೆನ್ನಾಗಿ ಹಾಡೋರು, ಮುಂದೆ ಹಾಡೋ ಲೀಡ್ ತೊಗೊಳ್ಳೋರು. ಅವರಿಗೆ ಸಪೋರ್ಟಿಂಗಾಗಿ ಅವ್ರ ಪಕ್ಕ ನನ್ನ ನಿಲ್ಲಿಸೋರು. ಅದು ಕಂಟಿನ್ಯೂ ಆಯಿತು. ನಂತರ ಬಂದಿದ್ದು BML ಕ್ಲಬ್ಬು. ನಮ್ಮ ಯಜಮಾನರು BML ಸೇರಿದ್ರು. BML ಕ್ಲಬ್ಬಲ್ಲಿ ಮೇನ್ ಕ್ಲಬ್ಬು, ಲೇಡೀಸ್ ಕ್ಲಬ್ಬು, ಅಲ್ಲೆಲ್ಲ ಕಾರ್ಯಕ್ರಮಗಳಿರ್ತಾಯಿತ್ತು. ಗ್ರೂಪ್ ಸಾಂಗು ಮತ್ತು ಡ್ರಾಮಾಗಳು, ಅದಕ್ಕೆಲ್ಲ ಹಾಗೆ ಅಲ್ಲೇ ಕಂಟಿನ್ಯೂ ಆಯಿತು. ಅದೇ ಥರ ನನ್ನ ಆ್ಯಕ್ಟಿವಿಟೀಸ್ ಕಂಟಿನ್ಯೂ ಆಯಿತು. ಬಟ್ ಒಬ್ಬಳೇ ಅಂತ ಎಂದೂ ಹಾಡಿರಲಿಲ್ಲ. ಗ್ರೂಪಲ್ಲಿ ಹಾಡಿದ್ದಷ್ಟೇ. ಒಬ್ಬಳೇ ಹಾಡೋದು ಸ್ವಲ್ಪ ತಪ್ಪಿಸ್ಕೋತೀನಿ ಅನ್ನೋ ಭಯ, ಕಲ್ತಿಲ್ಲ ನೋಡಿ ನಾನು. ಹಾಗಾಗಿ ಈ ವೇದಿಕೆಗಳಿಂದನೇ ನನಗೆ ಸಿಂಗಲ್ ಸೋಲೋ ಹಾಡು ಹೇಳಿ ವಿಡಿಯೋ ಮಾಡೋದು ಅಭ್ಯಾಸ ಆಗಿತ್ತು. ಅದನ್ನು ತುಂಬ ಇಷ್ಟಪಟ್ಕೊಂಡು ಮಾಡ್ತಾಯಿದ್ದೀನಿ. ಆ ಕಾರ್ಯಕ್ರಮನೆಲ್ಲ ಭಾಗವಹಿಸ್ತಾ ಇದ್ದೀನಿ. ರೇಡಿಯೋದಲ್ಲಿ ಸಂಗೀತ ಸರಿತಾ ಅಂತ ಬರ್ತಾಯಿತ್ತು, ಅದೊಂದು ಒಳ್ಳೆ ಕಾರ್ಯಕ್ರಮ. ಅದರಿಂದ ನನಗೆ ಎಷ್ಟೋ ಸಂಗೀತದ ಬಗ್ಗೆ ಆಸಕ್ತಿನೂ ಅದರಲ್ಲೇ ಹುಟ್ಟಿದ್ದು. ಮತ್ತು ಪದ್ಮಾ ಟೀಚರ್ ಅಂತ ಅವರ ಹತ್ರ ಸ್ವಲ್ಪ ದೇವರ ನಾಮ ಕರೆಯೋಕ್ಕೆ ಹೋಗ್ತಾಯಿದ್ವಿ, ನಮ್ಮ ಗ್ರೂಪಿಂದ ಹೋಗ್ತಾಯಿದ್ವಿ. ಆಮೇಲೆ ಶ್ಲೋಕ ಕ್ಲಾಸ್ಗೆ ಹೋಗ್ತಾ ಇದ್ದಾಗ ವಿಜಯ ಮೇಡಮ್ ಅಂತ, ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ರು. ಇವರೆಲ್ಲ ನಮಗೆ ಸ್ವಲ್ಪ ರಾಗಗಳ ಪರಿಚಯ ಮಾಡಿ ಹಾಡುಗಳನ್ನ ಹೇಳ್ಕೊಡ್ತಾಯಿದ್ರು. ಸೊ ಹಾಗಾಗಿ ತಕ್ಕ ಮಟ್ಟಿಗೆ ಒಂಚೂರು ಇಂಟ್ರೆಸ್ಟು ಬಂತು. ಸ್ವಲ್ಪ ಮಟ್ಟಿಗೆ ಒಂದು ಕೂದಲೆಲೆಯಷ್ಟು ಕಲ್ತಿರೋಕ್ಕೆ ಸಾಧ್ಯ ಇದೆ. ಇಲ್ಲಿ ಈಗ ಕಲಾ ಚಾವಡಿ ಬಂದ ಮೇಲೆ ಇನ್ನಷ್ಟು ಕಲ್ತಿದ್ದೀನಿ ಅನ್ನೋ ಭಾವನೆ. ನಿಮ್ಮ ಸಂಗೀತಾಸಕ್ತಿಯ ಬಗ್ಗೆ ಕೇಳಿ ತುಂಬಾ ಸಂತೋಷ ಆಯಿತು ವಿಂಧ್ಯಾ ಅವರೇ. ಸಂಗೀತದ ಬಗ್ಗೆ ನಿಮಗೆ ಎಷ್ಟು ಒಲವಿದೆ
ಹೇಗೆ ಅದರ ಬಗ್ಗೆ ಅನೇಕ ವಿಷಯಗಳನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ತಿಳ್ಕೊಂಡಿದ್ದೀರಾ, ಅದನ್ನ ಪ್ರಯೋಗ ಕೂಡ ಮಾಡಿದ್ದೀರಾ. ರಾಗ ಸಂಯೋಜನೆಯಲ್ಲಿ ನಿಮ್ಗೆ ಒಳ್ಳೆ ರಾಗ ಸಂಯೋಜನೆಗೆ ತಕ್ಕುದಾದ ಭಾವಗೀತೆಗಳನ್ನ ಆರಿಸಿಕೊಂಡು ಹಾಡಿದ್ದೀರಾ. ಇದೆಲ್ಲ ಕೇಳಿ ತುಂಬಾ ಸಂತೋಷ ಅನ್ನಿಸ್ತು. ಈಗ ಒಂದು ಸ್ವಲ್ಪ ಸಾಹಿತ್ಯದ ಕಡೆ ಬರೋಣ. ನಿಮ್ಮ ಕವನಗಳು ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ. ಅದರಲ್ಲೂ ನಾವು ದಿನನಿತ್ಯ ನೋಡುವ ತುಂಬಾ ಸಾಮಾನ್ಯ ಸನ್ನಿವೇಶಗಳು ಅಥವಾ ವ್ಯಕ್ತಿಗಳು, ಇವೆಲ್ಲ ನಿಮ್ಗೆ ಏನೋ ಒಂದು ಭಾವನೆ ಅಥವಾ ಕಲ್ಪನೆ ನಿಮ್ಮೊಳಗೆ ಬರುತ್ತೆ, ಮೂಡುತ್ತೆ. ಅದರಲ್ಲೂ ನೀವು ಸುಮಾರು ನಿಮ್ಮ ಕವನಗಳಲ್ಲಿ ಸ್ವಲ್ಪ ಹಾಸ್ಯ ಮಿಶ್ರಿತ ಒಂದು ಪಂಚ್ ಅಂತೀವಲ್ಲ, ಆ ಥರದಲ್ಲಿ ನಿಮ್ಮ ಒಬ್ಬಳೇ ಮಗಳು ನಮ್ಮ ತಂದೆ ತಾಯಿಗೆ. ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇರಲಿಲ್ಲ. ಹಾಗಾಗಿ ಸ್ಕೂಲು ಮತ್ತು ಫ್ರೆಂಡ್ಸ್ ಜೊತೆ ಹೊರಗಡೆ ಆಡ್ಕೊಂಡು ಬಂದ ನಂತರ ಮನೆಯಲ್ಲಿ ಒಬ್ಬಳೇ ಇರ್ತಾ ಇದ್ದಿದ್ದು. ಸ್ವಲ್ಪ ಸ್ಕೂಲ್ ಪಾಠ ಎಲ್ಲ ಮುಗಿದ ಮೇಲೆ ಮತ್ತು ಬಿಡುವಿನ ವೇಳೆಗಳೇ ರಜಾ ಟೈಮಲ್ಲಿ ರಜಾ ಇದ್ದಾಗೆಲ್ಲ ಕತೆ ಪುಸ್ತಕಗಳು ಓದೋಕ್ಕೆ ಅವಕಾಶ ಇರ್ತಾಯಿತ್ತು. ನಮ್ಮ ತಂದೆ ಪೆರಿ ಮೇಸನು, ಅಗಾಥಾ ಕ್ರಿಸ್ಟಿ ಈ ಥರ ಕತೆ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿಟ್ಟಿದ್ರು. ನಮ್ಮ ತಾಯಿ ತ್ರಿವೇಣಿ, MK ಜಯಲಕ್ಷ್ಮಿ ಹೀಗೆ ಕನ್ನಡದ ಎಷ್ಟೆಷ್ಟೋ ಕತೆ ಪುಸ್ತಕಗಳನ್ನ ಅಮ್ಮ ಕಲೆಕ್ಟ್ ಮಾಡಿಟ್ಟಿದ್ರು. ಅದನ್ನೆಲ್ಲ ಓದ್ತಾ ಇದ್ದೆ. ಮನೆಗೆ ಕನ್ನಡದ ಎಲ್ಲ ಮ್ಯಾಗಝೈನ್ಸ್, ಕನ್ನಡದ ಇಂಗ್ಲೀಷ್ ಒಂದೋ ಎರಡೋ ಯಾವುದೋ ಬರ್ತಾಯಿತ್ತು. ನಾನು ಅಷ್ಟು ಇಂಗ್ಲೀಷ್ ಅಷ್ಟು ಮ್ಯಾಗಝೈನ್ಸ್ ನೋಡ್ತಾ ಇರಲಿಲ್ಲ. ಕನ್ನಡದ ಎಲ್ಲ ಮ್ಯಾಗಝೈನ್ಸು ಬರ್ತಾಯಿತ್ತು ಮನೆಗೆ. ಅದೆಲ್ಲ ಓದ್ತಾ ಇದ್ದೆ. ಅದರಲ್ಲಿ ನನ್ನ ಇಷ್ಟವಾಗಿದ್ದು ಅಂದರೆ ಹಾಸ್ಯ ವಿಡಂಬನೆ ಅಂತ ಸುಧಾದಲ್ಲಿ ಬರ್ತಾಯಿತ್ತು ಒಂದು ಅಂಕಣ. ಅದು ಮತ್ತು ಬೀಚಿಯವರು ನೀವು ಕೇಳಿದಿರಿ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾಯಿದ್ದು. ಅದು ಭಾಳ ಇಷ್ಟ ಆಗ್ತಾಯಿತ್ತು ನನಗೆ. ಒಂದು ಸ್ವಲ್ಪ ಹಾಸ್ಯ ಇರ್ತಾಯಿತ್ತು, ಮನಸ್ಸಿಗೆ ಮುದ ಕೊಡ್ತಾಯಿತ್ತು. ಮಯೂರದಲ್ಲಿ ಅಂಗೈಯಲ್ಲಿ ಅರಮನೆ, ಬುತ್ತಿ ಚಿಗುರು ಈ ಥರದನ್ನು ಜಾಸ್ತಿ ಓದ್ತಾ ಇದ್ದೆ ನಾನು. ಸೊ ಹಾಗಾಗಿ ಹಾಸ್ಯದ ಮೇಲೆ ಸ್ವಲ್ಪ ಒಲವು ಇಷ್ಟ ಆಯಿತು. ಆಗೆಲ್ಲ ಬರೀ ಚುಟಕಗಳು, ದಿನಕರ ದೇಸಾಯಿ ಅವ್ರ ಚುಟಕನೂ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಮತ್ತು ಡುಂಡಿರಾಜ್ ಅವ್ರದ್ದು ಅದೆಲ್ಲ ತುಂಬ ಇಷ್ಟ. ಸ್ವಲ್ಪ ಚುಟಕಗಳು ಬರಿತಾ ಇದ್ದೆ. ಮದುವೆಗೆ ಮುಂಚೆ ನಾನು ಯಾವುದೂ ಏನೂ ಬರಿತಾ ಇರಲಿಲ್ಲ. ಮದುವೆ ಆದಮೇಲೆ ಇದರಲ್ಲಿ ಕ್ಲಬ್ಗಳಲ್ಲಿ ಸ್ಕಿಟ್ಗೆ ಅಂತ ಬರೀತಾ ಇದ್ದೆ. ಅದೇ 5-5 ನಿಮಿಷ 6 ನಿಮಿಷ ಹಾಸ್ಯದ ಇರೋದೇ ಸ್ಕಿಟ್ಗಳು ಬರೆದು ಅದು ಸ್ಕಿಟ್ ಮಾಡಿದ ಮೇಲೆ ಅಯ್ಯೋ ಅದು ಯಾತಕ್ಕೆ ಸ್ಕ್ರಿಪ್ಟು ಅಂತ ಬಿಸಾಕ್ಬಿಡ್ತಿದ್ದೆ. ಅದ್ರಲ್ಲಿ ಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ. ಇಟ್ಕೊಂಡಿದ್ರೆ ಎಷ್ಟೋ ಕಲೆಕ್ಷನ್ ಇರ್ತಿತ್ತು ಅನಿಸುತ್ತೆ, ಪರವಾಗಿಲ್ಲ. ಹೀಗೆ ಕ್ಲಬ್ಗಳಲ್ಲಿ ಬರೆದಿದ್ದು ಆ ಥರದ್ದಿತ್ತು. ಆಮೇಲೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿ, ನಮ್ಮ ಮನೆಯವ್ರಿಗೆ ಟ್ರಾನ್ಸ್ಫರ್ ಆಗಿ ಮೈಸೂರು ಮೇಲೆಗೆ ಹೋದಾಗ ಅಲ್ಲಿ ಒಬ್ಬರದ್ದು ಪರಿಚಯ ಆಯಿತು, ನಾಗರತ್ನ ಅಂತ. ಆಕೆಗೆ ಬರೆಯೋದು, ಕತೆ ಬರೆಯೋದು ತುಂಬ ಹವ್ಯಾಸ. ಜೊತೆಗೆ ಸ್ಪರ್ಧೆಗಳಲ್ಲಿ ಭಾಗವಹಿಸೋರು. ಅವ್ರು ಹೇಳೋರು, ನೀವು ಚೆನ್ನಾಗಿ ಬರೀತೀಯ, ನೀನು ಬಾಮನ ಸ್ಪರ್ಧೆಗೆ ಎಲ್ಲ ಭಾಗವಹಿಸು ಅಂತ. ಹಾಗೆ ಅಲ್ಲಿ ಸ್ವಲ್ಪ ಬರೆದು ಒಂದು ಕಥಾ ಸಂಕಲನ ಕೂಡ ತಂದ್ವಿ, ಎಲ್ಲ ಸೇರಿ ಮಾಡಿದ್ದು. ಸೊ ಚುಟಕಗಳು ಓದೋದಿರ್ತಿತ್ತು. ಅದು ಮಹಾರಾಜಾಸ್ ಕಾಲೇಜಲ್ಲೆಲ್ಲ ಸೆಂಟಿನರಿ ಹಾಲು ಅಲ್ಲೆಲ್ಲ ಸ್ವಲ್ಪ ಕವನ ವಾಚನ ಅದೆಲ್ಲ ಇರ್ತಿತ್ತು. ಅಲ್ಲಿಗೆಲ್ಲ ಅವಾಗ ಹೋಗ್ತಾಯಿದ್ದೆ ಅವ್ರ ಜೊತೆಯಲ್ಲಿ. ನಾವೆಲ್ಲ ಒಂದು ಗ್ರೂಪ್ ಇತ್ತು, ಹೋಗಿ ಅದೆಲ್ಲ ಇತ್ತು. ಬಟ್ ಮ್ಯಾಗ್ಝೈನ್ಗೆ ಕಳಿಸಿದ್ದು 86ನೇ ಇಸ್ವಿ, 90ನೇ ಇಸ್ವಿ. 90ನೇ ಇಸ್ವಿನಲ್ಲಿ ಸುಧಾಗೆ ಫಸ್ಟು ನಾನು ಎಸ್ ಬಾಸ್ ಅಂತ ಒಂದು ಹಾಸ್ಯದ ಲೇಖನ ಕಳಿಸ್ದೆ. ಅದು ಅಕ್ಸೆಪ್ಟ್ ಮಾಡಿಕೊಂಡ್ರು. ಅದಾದ ನಂತರ ಖುಷಿಯಾಗಿ ಸುಮಾರು ಬರೆದೆ. ಅದರಲ್ಲಿ ಕೆಲವು ವಾಪಸ್ ಬಂತು, ಒಂದು 5-6 ಪ್ರಕಟ ಆಯಿತು. ತರಂಗ, ಉದಯವಾಣಿ, ಕರ್ಮವೀರ ಅದೆಲ್ಲದಕ್ಕೂ ಪತ್ತೇದಾರಿ ಕಥೆಗಳು. ನನಗೆ ಸ್ವಲ್ಪ ಪತ್ತೇದಾರಿ ಕಥೆ ಇಷ್ಟ. ಸೊ ಹಾಗಾಗಿ ಆ ಕಥೆಗಳು ಬರೆದಿದ್ದೀನಿ, ಪತ್ತೇದಾರಿ ಕಥೆಗಳು ಬರೆದಿದ್ದೀನಿ. ಸೀರಿಯಸ್ ಆಗಿರೋ ಕಥೆಗಳು ಬರೆದು ಹಾಕಿದ್ದು ಉಂಟು. ಸ್ವಲ್ಪ ಪಬ್ಲಿಷ್ ಆಗಿದೆ. ಪ್ರಿಯಾಂಕ ಮತ್ತು ಉದಯವಾಣಿ, ಕರ್ಮವೀರ, ಇದರ ತುಷಾರ ಇದರಲ್ಲೆಲ್ಲ ಬಂದಿತ್ತು ನನ್ನ ಕಥೆಗಳು. ಸೊ ಅದಾಯಿತು. ಕವನ ಅಂತ ಬಂದಿತ್ತು ಇತ್ತೀಚೆಗೆ. ಯಾಕೆಂದರೆ ಕತೆ ಬರೆಯೋಕ್ಕೆ, ಕತೆ ಬರೆದು ಟೈಪ್ ಮಾಡಿ ಪೋಸ್ಟ್ ಮಾಡಬೇಕು, ಸ್ವಲ್ಪ ಟೈಮು ತೊಗೊಳುತ್ತೆ, ಸ್ಟ್ರೈನು ಆಗುತ್ತೆ ಎಲ್ಲ ಅಂದ್ಕೊಂಡು. ಕವನ ಈಸಿ ಮಾಧ್ಯಮ ಅಂದ್ಕೊಂಡು ಕೆಲವು ಕಡೆ ಕೊಟ್ಟಿರ್ತಾರಲ್ವ ಥೀಮ್ಗಳು, ಅಲ್ಲಿ ಹಾಗೆ ಬರೀತಾ ನಾನು ಯಾವುದೇ ಒಂದು ಡಿಸಿಪ್ಲಿನ್ಡ್ ಪ್ರಕಾರದ ಸಾಹಿತ್ಯನ ನನಗೆ ಗೊತ್ತಿಲ್ಲ. ನನಗೆ ಬಂದಂಗೆ, ನನಗೆ ಇಷ್ಟ ಆದಂಗೆ ಬರ್ಕೊಂಡು ಹೋಗ್ತೀನಿ. ಈಗ ನಮ್ಮ ಕಣ್ಣಿಗೆ ಕಾಣೋ ವಸ್ತುಗಳನ್ನು ನೋಡ್ತಾ ಇದ್ದರೆ ಸಾಲುಗಳ ತಂತಾನೇ ಬರುತ್ತೆ. ನಾವು ಅದನ್ನು ಯಾವ ಥರ ನಾವು ಅದ್ರ ಜೊತೆ ನಮ್ಮ ಆ ಇದ್ರ ವಸ್ತುಗಳ ಜೊತೆ
ಹೇಗೆ ನಾವು ಅದರ ಒಡನಾಟ ಇರುತ್ತೆ ಅದು ನೋಡಿಕೊಂಡು ನನಗೆ ಬಂದಂಗೆ ಬರೀತೀನಿ. ಯಾವುದೇ ಸ್ಪೆಷಲ್ ಟ್ರೈನಿಂಗು ಅದೆಲ್ಲ ನನಗೇನೂ ಇಲ್ಲ. ಹಾಸ್ಯ ಬರೆಯೋದು ಯಾಕೆ ಇಷ್ಟ ಅಂದರೆ ಒಂದು ಪಾಯಿಂಟು, ಬೇಜಾರು ಸಂಸಾರದಲ್ಲಿ ಬೇಕಾದಷ್ಟಿರುತ್ತೆ. ಸ್ವಲ್ಪ ಮಟ್ಟಿಗೆ ನಗಿಸೋಕ್ಕೆ ಸಾಧ್ಯ ಆದರೆ, ನಗೋರಿದ್ರೆ ನಗ್ಸೋಕ್ಕೆ ಸಾಧ್ಯ ಆದರೆ ಅದು ನಾವು ಬರೆಯೋದಕ್ಕೂ ಸಾರ್ಥಕ, ಮತ್ತು ಒಂದ್ಸಲ ಮನಸ್ಸು ಉಲ್ಲಾಸವಾಗಿರುತ್ತೆ. ಹಾಸ್ಯಕವನ್ನ ಬರೆಯುವಾಗ ನಮ್ಮ ಮನಸ್ಸೇ ಉಲ್ಲಾಸವಾಗಿರುತ್ತೆ. ಸೀರಿಯಸ್ ಆಗಿ ಬರೆದಾಗ ಮನಸ್ಸು ಸೀರಿಯಸ್ ಆಗಿರುತ್ತೆ. ಹಾಗಾಗಿ ಹಾಸ್ಯಕ್ಕೆ ತುಂಬ ಖುಷಿ ಆಯಿತು. ನಿಮಗೆ ಸಾಹಿತ್ಯದ ಬಗ್ಗೆ ಎಷ್ಟು ಆಸಕ್ತಿ ಇದೆ, ಹಾಗೆ ಎಲ್ಲ ಪ್ರಕಾರಗಳಲ್ಲೂ ಕೂಡ ನೀವು ಬರೀತಾ ಇರ್ತೀರಾ. ಬೇರೆ ಬೇರೆ ಎಲ್ಲ ಗುಂಪುಗಳಲ್ಲೂ ನಿಮ್ಮ ಕತೆಗಳು ಇದೆಲ್ಲ ಪ್ರಕಟವಾಗಿ ಕೇಳಿ ತುಂಬ ಸಂತೋಷ ಆಯಿತು. ಈ ಸಾಹಿತ್ಯಾಸಕ್ತಿ ಮತ್ತು ಸಂಗೀತಾಸಕ್ತಿ ಎಲ್ಲಾನು ಇರೋದ್ರೂ ಕೂಡ ನಿಮಗೆ ಮೊದಲಿನಿಂದಾನೂ ಇದರಲ್ಲಿ ಆಸಕ್ತಿ ಇತ್ತು ಅಂತ ಹೇಳಿದ್ದೀರಾ. ಈಗ ನೀವು ಕಲಾಚಾವಡಿ ಹೇಗೆ ಬಂದ್ರಿ, ಮತ್ತೆ ನಿಮ್ಮ ಆಸಕ್ತಿಗಳಿಗೆಲ್ಲನೂ ಕಲಾಚಾವಡಿ ಹೇಗೆ ಪೂರಕವಾಗಿ? ಕಲಾಚಾವಡಿಗೆ ಹೇಗೆ ಸೇರ್ಕೊಂಡ್ರಿ ಅಂತ ಒಳ್ಳೆ ಪ್ರಶ್ನೆ. ಮೊದಲು ಯಾವುದೋ ಒಂದು ಗ್ರೂಪಿಗೆ ಸೇರಿಕೊಂಡಾಗ, ಆಮೇಲೆ ಗ್ರೂಪ್ ಸರ್ಚ್ ಮಾಡ್ತಾ ಇದ್ದಾಗ ಈ ಕಲಾಚಾವಡಿ ಅವರ ಸಜೆಷನ್ ಬಂತು. ಕಲಾಚಾವಡಿ ಅನ್ನೋ ಹೆಸರೇ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಅದನ್ನು ನೋಡಿದಾಗ ಅಲ್ಲಿ ಚಂದ್ರಿಕಾ ಮೇಡಮು ಅದರ ಅಡ್ಮಿನ್ನು ರೂವಾರಿ ಅಂತ ಗೊತ್ತಾಯಿತು. ಅವ್ರನ್ನ ಬೇರೆ ಗ್ರೂಪ್ಗಳಲ್ಲಿ ಅವರ ಹಾಡು ಕೇಳಿದ್ದೆ, ಇವ್ರು ಎಷ್ಟು ಚೆನ್ನಾಗಿ ಹಾಡ್ತಾರಪ್ಪ ಅನಿಸಿತ್ತು. ಹಾಗಾಗಿ ಅದು ಒಂಥರ ಫೆಮಿಲಿಯಾರಿಟಿ ಇತ್ತು. ಗ್ರೂಪಿಗೆ ಸೇರಿಕೊಂಡೆ. ಗ್ರೂಪಲ್ಲಿ ಮೊದಲಿಗೆ ದಾಸಚಾವಡಿ ಅಷ್ಟು ಹಾಡ್ತಾ ಇಲ್ಲ, ನನಗೆ ಅಷ್ಟು ಗೊತ್ತಿಲ್ಲ ಅಂದ್ಕೊಂಡು, ಆಮೇಲೆ ನೀವುಗಳೆಲ್ಲ ಹೇಳೋದು ಕೇಳಿ ಸ್ವಲ್ಪ ಅಲ್ಲಿ ಇಲ್ಲಿ ಕೇಳಿ ಮತ್ತೆ ಹಿಂದೆ ಕಲಿತಿದ್ದು ನೆನಪಿಸ್ಕೊಂಡು ಪಾರ್ಟಿಸಿಪೇಟ್ ಮಾಡೋಕ್ಕೆ ಶುರು ಮಾಡಿದೆ. ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಕಲಾಚಾವಡಿಲಿ ಅಂದರೆ, ಸಾಹಿತ್ಯ ಚಾವಡಿಯಲ್ಲಿ ಬಂದ ಸಾಹಿತ್ಯಕ್ಕೆ ರಾಗ ಹಾಕಿ ಭಾವಚಾವಡಿಯಲ್ಲಿ ಹಾಡಿ ಅಂತಾರಲ್ಲ, ಅದು ನನ್ನ ಮೆಚ್ಚಿನ ಕಾರ್ಯಕ್ರಮ. ಯಾಕೆಂದರೆ ಎಷ್ಟೋ ಕವನಗಳು ಬರಿತೀವಿ, ಆಮೇಲೆ ಅದು ಮರ್ತೇ ಹೋಗಿರುತ್ತೆ. ಅದು ಒಂದು ಹಾಡಾದಾಗ ಸಿಗೋ ಸಂತೋಷನೇ ಬೇರೆ. ಅದೇ ರೀತಿ ಈಗ ಹಾಡೋರಿಗೆ ಇವಾಗ ಸಾಹಿತ್ಯ ಚಾವಡಿಯಲ್ಲಿ ಯಾವುದು ಕವನ ಬಂದಿದೆಯಪ್ಪ, ಇದು ನಮಗೆ ಹಾಡೋಕ್ಕೆ ಸುಲಭ ಇರುತ್ತಾ ಅಂತ ನೋಡ್ತಾರೆ. ಪರಸ್ಪರ ಒಂಥರ ಒಬ್ರಿಗೊಬ್ರಿಗೆ ಇಷ್ಟ ಆಗುವಂಥ ಕಾರ್ಯಕ್ರಮ. ಬರೆಯೋರಿಗೆ, ಸಾಹಿತ್ಯ ಬರೆದವ್ರಿಗೆ ನಮ್ಮ ಸಾಹಿತ್ಯ ಹಾಡಾಗಲಿ ಅನ್ನೋ ಆಸೆ, ಹಾಡೋರಿಗೆ ಒಳ್ಳೆ ಸಿಂಪಲ್ ಸಾಹಿತ್ಯ ಸಿಗಲಿ ಅನ್ನೋ ಆಸೆ. ಹಾಗಾಗಿ ಆ ಕಾರ್ಯಕ್ರಮ ನನಗೆ ತುಂಬ ಇಷ್ಟ, ಬಹಳ ಇಷ್ಟವಾಗಿದೆ. ಮತ್ತು ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾಯಿದೆ. ಈ ರಾಗ ಹಾಕಿ ಅಂತ ನಮಗೆ ಹೇಳೋರು ಯಾರು? ಗೊತ್ತಿರೋದು ಕೇಳ್ತೀವಿ, ಬಟ್ ಅಷ್ಟೊಂದು ನಮಗೆ ಸ್ವತಂತ್ರ ಮತ್ತು ಆ ರಾಗ ಹಾಕಿದ್ದನ್ನು ಕೇಳೋ ಕಿವಿಗಳು ಇಲ್ಲಿ ಇಂಥ ವೇದಿಕೆಯಲ್ಲಿ ಸಿಕ್ಕಿದೆ, ಮತ್ತು ಮೆಚ್ಕೊಳ್ತಾರೆ. ಅದಕ್ಕೆ ತುಂಬ ಸಂತೋಷ ಆಗುತ್ತೆ ಆ ವಿಷಯಕ್ಕೆ. ಇದು ತುಂಬ ಕಲಾಚಾವಡಿ ನನಗೆ ತುಂಬ ಇಷ್ಟ ಆಗಿದೆ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿದೆ, ಪ್ರತಿಯೊಂದು ಅಪರೂಪಕ್ಕೆಲ್ಲ ಒಂದೊಂದು ಒಳ್ಳೆ ಥೀಮ್ಗಳು ಕೊಡ್ತಾರೆ. ಒಂದು ವರ್ಷ ದಾಸ ಸಾಹಿತ್ಯದ ಹಾಡುಗಳು, ಅದೆಲ್ಲ ಎಷ್ಟೋ ನಮಗೆ ದಾಸರು ಅಂದರೆ ಪುರಂದರದಾಸರು, ಕನಕದಾಸರು ಅಷ್ಟೇ. ಈಗ ನೋಡ್ತಾ ಇದ್ದರೆ ಅಯ್ಯೋ ಎಷ್ಟೊಂದು ತುಂಬ ವಾಸ್ಟ್, ಅದರಲ್ಲಿ ತಿಳ್ಕೊಳ್ಳೋದು ಇನ್ನೂ ಎಷ್ಟೊಂದು ಇದೆಯೋ ಇನ್ನೂ ಕಲಿಕೆ ಮುಂದುವರಿಯುತ್ತೆ ಕಲಾಚಾವಡಿ ಜೊತೆಗೆ ಅಷ್ಟೇ. ಕೊನೆಯದಾಗಿ ವಿಂಧ್ಯ, ನೀವು ಈಗ ಕಲಾಚಾವಡಿಯ ಎಲ್ಲ ಸದಸ್ಯರಿಗೂ ಚಿರಪರಿಚಿತರಾಗಿದ್ದೀರಾ. ಈಗ ಇದರಲ್ಲಿ ಎಷ್ಟು ಭಾಗವಹಿಸಿ ಕೂಡ ನಿಮಗೆ ನಿಮ್ಮ ಅನಿಸಿಕೆ ಏನು? ಕಲಾಚಾವಡಿ ಬಗ್ಗೆ ನಿಮ್ಮ ಒಂದೆರಡು ಮಾತುಗಳು. ಕಲಾಚಾವಡಿಗೆ ನಾನು ಹೃತ್ಪೂರ್ವಕ ಶುಭಾಶಯಗಳನ್ನ ಕೋರ್ತೀನಿ. ಚಂದ್ರಿಕಾ ಮೇಡಮ್ ಹಾಗೂ ಅವರ ನೀವೆಲ್ಲ ಇದ್ದೀರಿ ಅಡ್ಮಿನ್ಗಳು, ಎಲ್ಲರೂ ಸೇರಿ ಇನ್ನು ಚೆನ್ನಾಗಿ ನಡೆಸ್ಕೊಂಡು ಹೀಗೆ ನಿರಂತರವಾಗಿ ಕಲಾಚಾವಡಿ ಶೋಭಿಸ್ತಾ ಇರಲಿ. ಎಲ್ರಿಗೂ ಒಂದು ಒಳ್ಳೆ ವೇದಿಕೆ ಆಗಿದೆ ಇದು. ಆ ಅವಕಾಶಗಳನ್ನು ಎಲ್ಲರೂ ಉಪಯೋಗ ಮಾಡಿಕೊಂಡು ಸಂತೋಷವಾಗಿ ಹಾಡಿ ಬರೆದು ಸ್ನೇಹನ ಅನುಭವಿಸಿ ಖುಷಿಯಾಗಿರೋದು ಅಂತ ಇರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಎಷ್ಟು ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ, ಚರ್ಚೆ ಮಾಡೋಕ್ಕೆಲ್ಲ ಅವಕಾಶ ಇರುತ್ತೆ, ಗೊತ್ತಿಲ್ಲದೆ ಇದನ್ನು ತಿಳ್ಕೊಬೋದು. ಅಕಸ್ಮಾತ್
ನಮಗೇನಾರು ಒಂಚೂರು ಪಾರು ಗೊತ್ತಿದ್ದರೆ ತಿಳಿಸ್ಲೂಬಹುದು. ಸೊ ಹಾಗಾಗಿ ಈ ಕಲಾ ಚಾವಡಿಗೆ ನನ್ನ ಶುಭ ಹಾರೈಕೆಗಳು. ಹೀಗೆ ಮುಂದುವರಿಲಿ, ವಿಜೃಂಭಿಸಲಿ, ನಮ್ಮನ್ನೆಲ್ಲ ಪ್ರೋತ್ಸಾಹಿಸಲಿ. ನಾವು ಚಾವಡಿಯ ಜೊತೆಗೆ ಇರ್ತೇವೆ.